ಈಗ ನೀವು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಒಂದು ಚಾನಲ್ನ ನೀವು ಕ್ರಿಯೇಟ್ ಮಾಡ್ಬೋದು. ಈ ಥರ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ನೀವು ಕೆಲವೊಂದಷ್ಟು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ನಾನಿವತ್ತು ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ. ಈ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ, ನೀವು ಈ ಚಾನಲ್ ಒಳಗಡೆ ಒಂದು ಕ್ರಿಯೇಟ್ ಮಾಡಿ ಅದರಲ್ಲಿ ನೀವು ಏನೋ ಒಂದು ಅಪ್ಡೇಟ್ಸ್ಗಳನ್ನ ಕೊಡುವಂಥದ್ದು, ವೀಡಿಯೋ ಲಿಂಕ್ಗಳನ್ನ ಹಾಕುವಂಥದ್ದು, ಅಥವಾ ಏನೋ ನಿಮ್ದು ಏನು ಮಾಡಬೇಕು ಅಂತ ಇದ್ದೀರಾ, ಸೊ ಆ ಥರ ನೀವು ಮಾಡ್ಬೋದು. ಈಗ ನಾನು ಕೂಡ ಒಂದು ವಾಟ್ಸಪ್ ಚಾನಲ್ ಓಪನ್ ಮಾಡ್ತಾಯಿದ್ದೀನಿ. ನೀವು ಇಂಟ್ರೆಸ್ಟೆಡ್ ಇತ್ತು ಅಂತಂದರೆ ನೀವು ನನ್ನ ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆಗ್ಬೋದು. ಹೇಗೆ ಜಾಯ್ನ್ ಆಗೋದು ಎಲ್ಲವೂ ಕೂಡ ಹೇಳ್ತೀನಿ. ಸೊ ಫಸ್ಟು ನಾನು ನಿಮಗೆ ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾರೋ ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಮೊದಲನೇದಾಗಿ ನೀವು ವಾಟ್ಸಪ್ಪಲ್ಲಿ ಒಂದು ಚಾನಲ್ನ ನೀವು ಓಪನ್ ಮಾಡಬೇಕು ಅಂತಂದರೆ ಫಸ್ಟು ನೀವು ವಾಟ್ಸಪ್ನ ಅಪ್ಡೇಟ್ ಮಾಡ್ಕೋಬೇಕು. ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ ನಂತರ ವಾಟ್ಸಪ್ ಈ ಥರ ಬರುತ್ತೆ. ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ಚಾಟ್ಸು ಅಪ್ಡೇಟ್ಸ್ ಅಂತಿದೆ, ಕೆಳಗಡೆ ಚಾಟ್ಸ್ ಪಕ್ಕ. ಸೊ ಅಪ್ಡೇಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಅಪ್ಡೇಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಅಲ್ಲಿ ನಿಮಗೆ ಮೇಲ್ಗಡೆ ಒಂದು 3 ಡಾಟೆಡ್ ಲೈನ್ ಇದೆ, ಆಯಿತಾ. ಸೊ ಅಲ್ಲಿ ರೈಟ್ ಸೈಡಲ್ಲಿ ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಲ್ಲೊಂದು ಆಪ್ಷನ್ ಬರುತ್ತೆ, ಕ್ರಿಯೇಟ್ ಚಾನಲ್ ಅಂತ. ನೀವಿಲ್ಲಿ ಏನು ಮಾಡಬೇಕು, ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ನ ಮಾಡಬೇಕು. ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನಿಮ್ಗೆ ಇಲ್ಲಿ ಈ ಥರದೊಂದು ಮೆಸೇಜ್ ತೋರಿಸುತ್ತೆ. ನೀವು ಇಲ್ಲಿ ನೋಡ್ಬೋದು, ಕ್ರಿಯೇಟ್ ಎ ಚಾನಲ್ ಟು ರೀಚ್ ಅನ್ಲಿಮಿಟೆಡ್ ಫಾಲೋವರ್ಸ್. ನೋಡಿ, ಒಂದು ಚಾನಲ್ನ ಕ್ರಿಯೇಟ್ ಮಾಡೋದ್ರಿಂದ ಸೊ ನೀವು ಅನ್ಲಿಮಿಟೆಡ್ ಜನಗಳಿಗೆ ನೀವು ರೀಚ್ ಆಗ್ಬೋದು. ಅದನ್ನು ಅಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ಎನಿವನ್ ಕ್ಯಾನ್ ಡಿಸ್ಕವರ್ ಯುವರ್ ಚಾನಲ್ ಅಂತ ಇದೆ. ಅಂದರೆ ಯಾರು ಬೇಕಾದರೂ ಕೂಡ ನಿಮ್ಮ ಚಾನಲ್ಗೆ ಸರ್ಚ್ ಮಾಡಿಬಿಟ್ಟು ಜಾಯ್ನ್ ಆಗ್ಬೋದು, ನಿಮ್ಮ ಒಂದು ಚಾನಲ್ಗೆ, ವಾಟ್ಸಪ್ ಚಾನಲ್ಗೆ. ಆ್ಯಂಡ್ ಅದ್ರ ಜೊತೆಗೆ ಪೀಪಲ್ ಸಿ ಯುವರ್ ಚಾನಲ್ ನಾಟ್ ಯು ಅಂತ ಇದೆ. ಅಂದರೆ ನಿಮ್ಮ ಒಂದು ಚಾನಲ್ನ ಯಾರು ಬೇಕಾದ್ರೂ ಕೂಡ ವಾಟ್ಸಪ್ಪಲ್ಲಿ ಇರೋರು ನೋಡ್ಬೋದು, ಆದರೆ ನಿಮ್ಮ ನಂಬರ್ನ ನೀವು ನೋಡೋಕ್ಕಾಗಲ್ಲ ಅವರು. ಅಂದರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸು, ನಿಮ್ಮ ಇದು ಫೋನ್ ನಂಬರ್ ಏನಿದೆ, ಆ ವಾಟ್ಸಪ್ ನಂಬರು, ಅದೆಲ್ಲ ನೋಡೋಕ್ಕಾಗಲ್ಲ. ಆ್ಯಂಡ್ ಮೂರನೇದು ಬಂದು ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಚಾನಲ್ ಅಂತ ಇದೆ. ಅಂದರೆ ಇಲ್ಲಿ ನೀವೇನು ಚಾನಲ್ ಕ್ರಿಯೇಟ್ ಮಾಡ್ತೀರಾ, ನೀವೇನು ಮಾಡ್ತೀರಾ ಆ ಒಂದು ಚಾನಲಲ್ಲಿ, ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರಾ. ಆ್ಯಂಡ್ ಅದ್ರ ಜೊತೆಗೆ ನೀವು ವಾಟ್ಸಪ್ ಅವ್ರದ್ದು ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆ ಅದನ್ನು ನೀವು ಫಾಲೋ ಮಾಡಲೇಬೇಕು. ಇಲ್ಲ ಅಂತಂದರೆ ಸೊ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ, ಈಗ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತೀನಿ. ಈಗ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟಾಗ ಸೊ ನಮಗಿಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು, ಒಂದು ಪ್ರೊಫೈಲ್ದೊಂದು ಸಿಂಬಲ್ ಇದೆ, ಆಯಿತಾ. ಸೊ ಇಲ್ಲಿ ನಮಗೆ ಕ್ಯಾಮ್ರಾ ಸಿಂಬಲ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ನೀವೇನು ಕ್ರಿಯೇಟ್ ಮಾಡ್ತೀರಾ ಅದಕ್ಕೊಂದು ಪ್ರೊಫೈಲ್ ಫೋಟೋನ ನೀವು ಇಡ್ಬೋದು, ಆಯಿತಾ. ಸೊ ನೀವು ಏನು ಬೇಕೋ ಅದನ್ನು ನೀವು ಇಟ್ಕೋಬೋದು. ಅಥವಾ ನೀವು ಏನಾದರೂ ಇಲ್ಲೇ ಗ್ಯಾಲರಿ ಓಪನ್ ಆಗುತ್ತೆ, ನಿಮ್ಮ ಗ್ಯಾಲರಿ ಆಪ್ಷನ್ ಇದೆ. ಅಥವಾ ನೀವೇನಾದ್ರು ಸ್ಟಿಕ್ಕರ್ ಇಡ್ತೀರಾ ಅಂತಂದರೆ ಎಮೋಜಿ ಅಂತ ಕೊಡ್ತು ಅಂತಂದರೆ ಇಲ್ಲಿ ಸ್ಟಿಕ್ಕರ್ಸ್ಗಳು ಬರುತ್ತೆ. ಈ ಥರದೊಂದು ಸ್ಟಿಕ್ಕರ್ನ ಇಟ್ಟು ನೀವು ಓಕೆ ಅಂತ ಕೊಡ್ಬೋದು, ಆಯಿತಾ. ಆ ಒಂದು ಚಾನಲ್ಗೆ ಅದೇ ಪ್ರೊಫೈಲ್ ಫೋಟೋ ಆಗುತ್ತೆ. ಬೇಕಾದರೆ ನೀವು ಆಮೇಲೆ ಬೇಕಾದ್ರೂ ಕೂಡ ಚೇಂಜ್ ಮಾಡ್ಕೊಳ್ಬಹುದು, ಆಯಿತಾ. ಸೊ ಸದ್ಯಕ್ಕೆ ನಾನು ಸುಮ್ಮನೆ ಈಗ ಒಂದು ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ನನ್ನದೇ ಒಂದು ಓನ್ ಲಕಿಲಿ ಕೇಶಸ್ ಅಂತ ಗ್ರೂಪು ಕೂಡ ಮಾಡ್ತಾಯಿದ್ದೀನಿ. ನೀವು ಅದಕ್ಕೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು, ಹೇಳ್ತೀನಿ ಅದೆಲ್ಲ. ಸೊ ಅದಾದಮೇಲೆ ಇಲ್ಲಿ ಚಾನಲ್ ನೇಮ್ ಅಂತಿದೆ. ಸೊ ಇಲ್ಲಿ ನೀವು ಚಾನಲ್ ನೇಮ್ ಏನು ಇಡಬೇಕು ಅಂತ ಇದ್ದರೆ ಅದನ್ನು ನೀವು ಇಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ಎಕ್ಸಾಂಪಲ್ ನಾನು ಲಕಿಲಿ ಕೇಶಸ್ ಅಂತ ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ ಚಾನಲ್ಲು. ಸೊ ಈಗ ನಿಮ್ಗೆ ತೋರಿಸೋದಕ್ಕೆ ಅಂತ ಸುಮ್ಮನೆ ಅಂತ ನಾನು ಸುಮ್ಮನೆ ಟೈಪ್ ಮಾಡ್ತೀನಿ. ಸೊ ನಿಮ್ಗೆ ಏನು ಚಾನಲ್ ನೇಮ್ ಇಡಬೇಕು ಅಂತ ಇದ್ದರೆ ಅದನ್ನು ನೀವು ಇಟ್ಕೊಳ್ಳಿ. ಸೊ ಅದನ್ನು ಸರ್ಚ್ ಮಾಡಿ ಆಡಿಯನ್ಸ್ಗಳು ಸೊ ನಿಮ್ಮ ಚಾನಲ್ನ ಫಾಲೋ ಮಾಡ್ಬೋದು ವಾಟ್ಸಪ್ಪಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಡಿಸ್ಕ್ರೈಬ್ ಯುವರ್ ಚಾನಲ್ ಅಂತಿದೆ. ಇಲ್ಲಿ ನೀವು ಏನಾದರೂ ಬರೆದು ಹಾಕೋಬೋದು, ನಿಮ್ಮ ಒಂದು ಚಾನಲ್ ಬಗ್ಗೆ ನೀವು ಏನು ಅಪ್ಡೇಟ್ಸ್ ಕೊಡ್ತೀರಾ ಆ ಒಂದು ಚಾನಲಲ್ಲಿ ಅನ್ನೋದು ನೀವಲ್ಲಿ ಬರೆದು ಹಾಕೊಳ್ಬೋದು. ಅದೆಲ್ಲ ಬರೆದಾದ್ಮೇಲೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಚಾನಲ್ ಅಂತಿದೆ, ಇಲ್ಲಿ ಕ್ರಿಯೇಟ್ ಅಂತ ಕೊಡಿ. ಇವಾಗ ನಿಮ್ಮ ಚಾನಲ್ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಈಗ ಕ್ರಿಯೇಟ್ ಆಗ್ತಾ ಇದೆ, ನೀವು ನೋಡ್ಬೋದು. ಸೊ ಕ್ರಿಯೇಟ್ ಆದಮೇಲೆ ಸೊ ನೀವು ನಿಮ್ಮ ಚಾನಲ್ ಒಳಗಡೆ ನೋಡಿ, ಇವಾಗ ಬಂದಿದೆ, ಚಾನಲ್ ಕ್ರಿಯೇಟ್ ಆಗಿದೆ. ಇಲ್ಲಿ ಮೇಲ್ಗಡೆ ನಮಗೆ ಅಂತ ಬಂದಿದೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತು ಅಂತಂದರೆ ಸೊ ಇಲ್ಲಿ ಎಲ್ಲವೂ ಕೂಡ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ, ನಿಮ್ಮ ಚಾನಲ್ ಫೋಟೋ ಮತ್ತು ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ. ಸದ್ಯಕ್ಕೆ 0 ಫಾಲೋವರ್ಸ್ ಇದ್ದಾರೆ ನಾನು ಈ ಕ್ರಿಯೇಟ್ ಮಾಡಿದ್ದು. ಮತ್ತು ಫಾರ್ವರ್ಡ್ ಇದೆ, ಶೇರ್ ಇದೆ. ಸೊ ನೀವು ಇಲ್ಲಿ ಶೇರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲೊಂದು ಲಿಂಕ್ ಬರುತ್ತೆ, ಅದನ್ನು ನೀವು ಶೇರ್ ಮಾಡಬೇಕು. ಆ ಲಿಂಕಿಂದ ನಿಮ್ಮ ವ್ಯೂವರ್ಸ್ಗಳು ಅಥವಾ ನಿಮ್ಮ ಫಾಲೋವರ್ಸ್ಗಳು ಇದಕ್ಕೆ ಫಾಲೋ ಮಾಡ್ಕೋಬೋದು. ಲಕಿಲಿ ಕೇಶ್ ಈಗ ನಾನೊಂದು ಕ್ರಿಯೇಟ್ ಮಾಡಿದ್ದೀನಿ ಅಂತಂದರೆ ಅದಕ್ಕೆ ಚಾನಲ್ಗೆ ಫಾಲೋ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ಆ್ಯಡ್ ಚಾನಲ್ ಡಿಸ್ಕ್ರಿಪ್ಷನ್ ಅಂತಿದೆ. ಮತ್ತು ನಿಮ್ಮ ಚಾನಲ್ ಎಷ್ಟು ರೀಚ್ ಆಗಿದೆ, ಮತ್ತು ಪಬ್ಲಿಕ್ ಚಾನಲ್, ಆ ಚಾನಲ್ ಸೆಟ್ಟಿಂಗ್ಸ್ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಚಾನಲ್ ಅಲರ್ಟ್ಸು ಮತ್ತು ಇನ್ವೈಟ್ ಅಡ್ಮಿನ್ಸು, ಚಾನಲ್ ಲಿಂಕು. ಸೊ ಚಾನಲ್ ಲಿಂಕ್ ಇಲ್ಲೂ ಕೂಡ ಇದೆ. ಸೊ ಇದನ್ನು ನೀವು ಕಾಪಿ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಚಾನಲ್ ಓಪನ್ ಆಗುತ್ತೆ. ಯಾರು ಬೇಕಾದ್ರೂ ಕೂಡ ಫಾಲೋ ಮಾಡಿಕೊಂಡು ನಿಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು. ನೋಡಿ ಈ ಥರ. ಆಮೇಲೆ ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ನೀವು ಏನು ಮೆಸೇಜ್ ಮಾಡ್ತೀರಾ
ಆ ಮೆಸೇಜ್ ಏನು ಕಳಿಸ್ತೀರಾ ಅದನ್ನು ನಿಮ್ಮ ಫಾಲೋವರ್ಸ್ ಎಲ್ಲರೂ ಕೂಡ ಅದನ್ನು ನೋಡ್ಬೋದು. ಯಾರ್ಯಾರು ಜಾಯ್ನ್ ಆಗಿರ್ತಾರೆ, ಫಾಲೋ ಮಾಡ್ತಾ ಇರ್ತಾರೆ, ಈಗ ನಾನು ಕಳಿಸಿದ್ದೀನಿ ಆಯ್ ಅಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇದಕ್ಕೆಲ್ಲ ಅವರು ರಿಯಾಕ್ಷನ್ಸ್ಗಳನ್ನು ಕೂಡ ಕೊಡ್ಬೋದಾಗುತ್ತೆ. ಈಗ ನಾವು ತೋರಿಸ್ದೆ ಯಾವ ಥರ ಚಾನಲ್ ಮಾಡೋದು ಅಂತ. ಈಗ ನಾನು ಒಂದು ಡಿಲೀಟ್ ಮಾಡು ಕೂಡ ತೋರಿಸ್ತೀನಿ. ಈಗ ನೀವು ಚಾನಲ್ ಮಾಡಿದರೆ ಅದು ನಿಮ್ಗೆ ಇಷ್ಟ ಆಗ್ತಾಯಿಲ್ಲ, ಡಿಲೀಟ್ ಮಾಡಬೇಕು ಅಂತಂದರೆ ಸೊ ಆ ಒಂದು ಚಾನಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆಗೆ ಬಂದರೆ ಡಿಲೀಟ್ ಚಾನಲ್ ಅಂತ ಇದೆ. ಸೊ ಇಲ್ಲಿ ಜಸ್ಟ್ ಡಿಲೀಟ್ ಚಾನಲ್ ಅಂತ ಕೊಟ್ಟು ಇಲ್ಲಿ ಚಾನಲ್ ವಿಲ್ ಬಿ ಡಿಲೀಟೆಡ್, ಪರ್ಮನೆಂಟ್ಲಿ ಡಿಲೀಟೆಡ್ ಅಂತಿದೆ, ಮತ್ತು ಫಾಲೋವರ್ಸ್ ಕ್ಯಾನ್ ಸಿ ಪಾಸ್ಟ್ ಆ್ಯಕ್ಟಿವಿಟಿ ಅಂತ ಇದೆ. ಸೊ ನೀವು ಚಾನಲ್ ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ಚಾನಲ್ ಕಂಪ್ಲೀಟ್ಲಿ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಬಟ್ ಡಿಲೀಟ್ ಆದಮೇಲೆ ಫಾಲೋವರ್ಸು ನೀವು ಹಳೆ ಆ್ಯಕ್ಟಿವಿಟಿ ಏನು ಮಾಡಿದರೆ ಅದನ್ನು ನೋಡ್ಬೋದು ಅಂತಿದೆ. ಸೊ ಇವಾಗ ನಾನು ಡಿಲೀಟ್ ಅಂತ ಕೊಡ್ತೀನಿ. ಡಿಲೀಟ್ ಅಂತ ಕೊಟ್ಟ ತಕ್ಷಣ ಸೊ ನಿಮ್ಮ ಒಂದು ಫೋನ್ ನಂಬರ್ ಕೇಳುತ್ತೆ, ಫಸ್ಟು ನಿಮ್ಮ ಕಂಟ್ರಿ ಕೇಳುತ್ತೆ, ನಿಮ್ಮ ಕಂಟ್ರಿನ ಹಾಕಿ ನಿಮ್ಮ ಫೋನ್ ನಂಬರ್ನ ಹಾಕಿ ಡಿಲೀಟ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಆ ಒಂದು ವಾಟ್ಸಪ್ಪಲ್ಲಿ ನೀವು ಚಾನಲ್ ಏನು ಕ್ರಿಯೇಟ್ ಮಾಡಿದರೆ ಅದು ಆಟೋಮೆಟಿಕಲಿ ಡಿಲೀಟು ಕೂಡ ಆಗುತ್ತೆ. ನಾನಿವಾಗ ನನ್ನ ಒಂದು ವಾಟ್ಸಪ್ ಹೊಸ ಚಾನಲ್ನ ಓಪನ್ ಮಾಡಿದ್ದೀನಿ, ನೀವು ಕೂಡ ಜಾಯ್ನ್ ಆಗ್ಬೋದು. ನಾನು ಏನೇ ಅಪ್ಡೇಟ್ಸ್ಗಳು ಕೊಟ್ಟರು ಕೂಡ ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಜಾಯ್ನ್ ಆಗೋದು ಹೇಗೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಆಯಿತಾ. ಸೊ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ ನಂದು. ಓಕೆ, ಓಪನ್ ಆದಾಗ ನಿಮ್ಗೆ ಈ ಥರ ಬರುತ್ತೆ. ಓಪನ್ ಆದಮೇಲೆ ಸೊ ನನ್ನ ಪ್ರೊಫೈಲ್ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ನಾನು ಇಲ್ಲಿ ಒಂದು ಸ್ಟೋರಿಲಿ ಹೈಲೈಟ್ ಹಾಕಿದ್ದೀನಿ, ನೀವು ಇಲ್ಲಿ ನೋಡ್ಬೋದು ವಾಟ್ಸಪ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಒಂದು whatsapp.com ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ವಿಸಿಟ್ ಲಿಂಕ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ನನ್ನ ವಾಟ್ಸಪ್ ಚಾನಲ್ ಓಪನ್ ಆಗುತ್ತೆ. ಸೊ ನೀವು ನನ್ನ ಒಂದು ಚಾನಲ್ಗೆ ನೀವು ಡೈರೆಕ್ಟಾಗಿ ಇಲ್ಲಿಂದ ಜಾಯಿನ್ ಆಗ್ಬೋದು ಆಯಿತಾ. ಸೊ ಆದಷ್ಟು ಜಾಯಿನ್ ಆಗಿ ನನ್ನ ಒಂದು ವ್ಯೂವರ್ಸ್ಗಳು, ನಾನು ಅಪ್ಡೇಟ್ಸ್ಗಳನ್ನೆಲ್ಲ ತುಂಬ ಹಾಕ್ತಾ ಇರ್ತೀನಿ, ಅಲ್ಲಿ ನಿಮಗೆ ತುಂಬ ವಿಷಯಗಳೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಈ ಥರ ನೀವು ಒಂದು ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು. ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಗೈಸ್.